ಅಶ್ವಿನಿ ಗೌಡಗೆ 17ನೇ ವಯಸ್ಸಿನಲ್ಲೇ ಮದುವೆ. ಪತಿ ಯಾರು? ಡಿವೋರ್ಸ್ಗೆ ಅಶ್ವಿನಿ ಕೊಟ್ಟ ಕಾರಣ ಏನು? ಮಾಜಿ ಪತಿಯ ಕುಟುಂಬಕ್ಕೂ ನನಗೂ ಮಗನೇ ಸೇತುವೆ. ಬಿಗ್ ಬಾಸ್ ಸೀಸನ್ 12 ಶುರುವಾಗಿದೆ. 19 ಮಂದಿ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಅವರ ಪೈಕಿ ಕನ್ನಡ ಹೋರಾಟಗಾರ್ತಿ ಅಶ್ವಿನಿ ಗೌಡ ಕೂಡ ಒಬ್ರು. ಅಶ್ವಿನಿ ಗೌಡ ಕೇವಲ ಕನ್ನಡ ಪರ ಹೋರಾಟಗಾರ್ತಿ ಅಷ್ಟೇ ಅಲ್ಲದೆ 25 ಧಾರಾವಾಹಿ ಹಾಗೂ 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಕಲೆಯತ್ತ ಮುಖ ಮಾಡಿದ್ದರೂ ಅಶ್ವಿನಿ ಗೌಡ ಅವರು ರಾಜಕೀಯ ಹಿನ್ನೆಲೆಯಲ್ಲಿ ಬೆಳೆದು ಬಂದವರು. ಹುಟ್ಟಿನಿಂದಲೇ ಶ್ರೀಮಂತಿಕೆಯಲ್ಲಿ ಬೆಳೆದವರು. ಯೂಟ್ಯೂಬ್ ಚಾನೆಲ್ ಒಂದಕ್ಕೆ ಸಂದರ್ಶನ ಕೊಟ್ಟಿದ್ದ ಅಶ್ವಿನಿ ಗೌಡ ತಮಗೆ 150 ಮನೆಗಳ ಬಾಡಿಗೆ ಬರುತ್ತದೆ ಎಂದು ಹೇಳಿದ್ರು. ತಾತನ ಬಳಿ ಆಸ್ತಿ ಇತ್ತು, ಅದನ್ನ ತಂದೆ ಮತ್ತಷ್ಟು ಅಭಿವೃದ್ಧಿ ಪಡಿಸಿದ್ರು ಎಂದು ಹೇಳಿಕೊಂಡಿದ್ದಾರೆ. ಇನ್ನು ಅವರ ವೈವಾಹಿಕ ಜೀವನದ ಬಗ್ಗೆ ಮಾತನಾಡಿರುವ ಅವರು, ನನ್ನ ಪತಿಯ ಹೆಸರನ್ನ ನಾನು ಹೇಳಲು ಇಚ್ಛಿಸುವುದಿಲ್ಲ, ಯಾಕಂದ್ರೆ ನಾವಿಬ್ಬರೂ ಈಗ ಜೊತೆಗೆ ಇಲ್ಲ. ಆದ್ರೂ ಕೂಡ ನನ್ನ ಅತ್ತೆ ಮಾವ ನನಗೆ ತುಂಬಾ ಸಹಾಯ ಮಾಡಿದ್ದಾರೆ. ನಾನು ಯಾವುದೇ ಕೆಲಸ ಮಾಡಿದ್ರೂ ಅದಕ್ಕೆ ನನ್ನ ಅತ್ತೆ ಮಾವ ಅದಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ. ಎಂದಿಗೂ ಕೂಡ ನಾನು ಅವರ ಮನೆಗೆ ಹೋಗ್ತೇನೆ. ನನ್ನ ಅತ್ತೆ ಮಾವನೊಂದಿಗೆ ನಾನು ಚೆನ್ನಾಗಿಯೇ ಇದ್ದೇನೆ ಎಂದು ಅಶ್ವಿನಿ ಗೌಡ ಹೇಳಿಕೊಂಡಿದ್ದಾರೆ. ಏನೋ ಜಗಳಗಳಿಂದಲೇ ಆಗಲಿ ಅಥವಾ ಕೆಟ್ಟ ಚಟಗಳಿಂದಲೇ ಆಗಲಿ ಅಂತಹ ಯಾವುದೇ ಕಾರಣಗಳಿಂದ ನಾವು ದೂರವಾಗಿಲ್ಲ. ನಮ್ಮಿಬ್ಬರಿಗೂ ಹೊಂದಾಣಿಕೆ ಆಗಿಲ್ಲ. ನಮ್ಮ ಕುಟುಂಬಕ್ಕೂ ಹಾಗೂ ನಮ್ಮ ಮಾಜಿ ಪತಿಯ ಕುಟುಂಬಕ್ಕೂ ನನ್ನ ಮಗನೇ ಸೇತುವೆ. ನನ್ನ ಜೊತೆಗಿಂದಲೂ ನನ್ನ ಮಗ ಅಪ್ಪನೊಂದಿಗೆ ತುಂಬಾ ಕ್ಲೋಸ್ ಎಂದು ಹೇಳಿಕೊಂಡಿದ್ದಾರೆ. ಏನೋ ಬಿಗ್ ಬಾಸ್ ನಲ್ಲಿ ಮನೆಯಲ್ಲಿ ಯಾರ್ಯಾರು ಎಂದು ಅಶ್ವಿನಿ ಗೌಡಗೆ ಚಂದ್ರಪ್ರಭಾ ಕೇಳಿದ್ದಾರೆ. ಇದಕ್ಕೆ ನಾನು, ನನ್ನ ಅಮ್ಮ, ನನ್ನ ಮಗ. ಅಪ್ಪ ತೀರಿಕೊಂಡು ಈಗ 1.5 ವರ್ಷ ಆಯ್ತು. ಒಬ್ಬನೇ ಮಗಳು ನನಗೆ ಇಷ್ಟ ಇತ್ತು ಎಂದು ಹೇಳಿಕೊಂಡಿದ್ದಾರೆ. ಇದೇ ವೇಳೆ ನಿಮ್ಮ ಯಜಮಾನರು ಏನು ಕೆಲಸ ಮಾಡ್ತಾರೆ ಎಂಬ ಮಲ್ಲಮ್ಮ ಅವರ ಪ್ರಶ್ನೆಗೆ ನಾವು ಜೊತೆಗಿಲ್ಲ ಎಂದು ಅಶ್ವಿನಿ ಗೌಡ ಸ್ಪಷ್ಟಪಡಿಸಿದ್ದಾರೆ. ಅಲ್ಲದೆ ಕುಟುಂಬದ ಬಗ್ಗೆ ಮಾತನಾಡಿರುವ ಅಶ್ವಿನಿ ಗೌಡ, ನನಗೆ ತುಂಬಾ ಒಳ್ಳೆಯ ಫ್ಯಾಮಿಲಿ ಎಲ್ಲವೂ ಇತ್ತು. ಕೆಲವು ವಿಚಾರಗಳು ನನಗೆ ಎಲ್ಲೋ ಅನ್ನಿಸಿದಾಗ ನಾವು ಇದರಿಂದ ಹೊರಗೆ ಬರಬೇಕು ಅಂತ ನಾನೇ ಹೇಳಿದ್ದೆ. ನಾವು ಒಂದಷ್ಟು ಸಮಯ ತೆಗೆದುಕೊಳ್ತೇವೆ. ಒಂದೇ ದಿನದಲ್ಲಿ ಆದ ಪ್ರಾಸೆಸ್ ಇದಲ್ಲ. ಎಲ್ಲವೂ ಆದಮೇಲೆ ನಾವು ಒಂದು ನಿರ್ಧಾರಕ್ಕೆ ಬರ್ತೇವೆ. ನಮಗೂ ಒಬ್ಬ ಮಗನಿದ್ದಾನೆ ಎಂದು ಅಶ್ವಿನಿ ಗೌಡ ಹೇಳಿದ್ದಾರೆ.